ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ರೆಸಿಪೀಸ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ವಿತಿನ್ 10 ಮಿನಿಟ್ ಒಳಗಡೆ ಬಾಯಲ್ಲಿಟ್ಟರೆ ಕರಗೋ ರೀತಿ ಸೂಪರ್ ಆಗಿರೋ ಅಂಥ ಚಕ್ಲಿಯನ್ನು ಮಾಡಿಬಿಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸು, ಮನೆಯಲ್ಲಿ ಇರೋವಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ಮಾಡೋ ಅಂಥ ರೆಸಿಪಿ. ಬಟ್ ಮೆಥಡು ಚೇಂಜ್ ಇದೆ, ಈಸಿ ಇದೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ಗೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಕಾಟನ್ ಬಟ್ಟೆ ಅಂದರೆ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ 2 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕು ಸ್ನೇಹಿತರೆ. ಕ್ವಾಂಟಿಟಿ ನೀವು ಯಾವುದಾದ್ರೂ ತೊಗೊಳ್ಳಿ, ದೊಡ್ಡ ಬೌಲ್ ಆಗ್ಬೋದು, ಚಿಕ್ಕದಾಗ್ಬೋದು, ಕಪ್ಪಾಗ್ಬೋದು ತೊಗೊಳ್ಳಿ. ಬಟ್ ಮೆಷರ್ಮೆಂಟ್ ಕರೆಕ್ಟಾಗಿರಲಿ. ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನು ಟೈಟ್ಗೆ 1 ಗಂಟೆ ಹಾಕ್ಬಿಡೋಣ. ಯಾಕಂದರೆ ಇದನ್ನು ಸ್ಟೀಮಲ್ಲಿ ಇಟ್ಟು ಬೇಯಿಸ್ತೀವಿ ಅಲ್ವಾ, ಅದು ಬಿಚ್ಚೋಗಬಾರ್ದು. ಬಿಚ್ಚಿಬಿಟ್ರೆ ಎಲ್ಲ ಹಿಟ್ಟೆಲ್ಲ ಚೆಲ್ಲೋಗ್ಬಿಡುತ್ತೆ. 1 ಗಂಟೆ ಹಾಕಿದ್ರೂ ಸಾಕು. ಅದೇನು ಮತ್ತೆ ನೀರಲ್ಲೇನು ಓಪನ್ ಆಗೋದಿಲ್ಲ. ನೋಡಿ, ಟ್ವಿಸ್ಟ್ ಮಾಡಿಬಿಟ್ಟು ಕಟ್ಟಿ. ಈ ಥರ ಹಿಂಗೆ ಟ್ವಿಸ್ಟ್ ಆಯಿತು ಅಂತ ಹೇಳಿದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಕುಕ್ಕರ್ಗೆ 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದು ಕುದಿಯೋದಕ್ಕೆ ಅಂತ ಇಟ್ಟಿದ್ದೆ. ಅದಕ್ಕೆ 1 ಬೌಲ್ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ನಾವು ಅದಕ್ಕೆ ಇಡೋಕ್ಕಾಗಲ್ಲಲ್ವಾ. ಸೊ ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ಗಂಟು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಇಟ್ಬಿಟ್ಟು ಜಸ್ಟ್ 10 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಸ್ನೇಹಿತರೆ. ನಮ್ಮದು ಇಡ್ಲಿ ಹಿಟ್ಟು ರೆಡಿ ಆಗಿಬಿಡುತ್ತೆ. ಇದಕ್ಕೆ ಉರಿಯೋದು ಬೇಡ, ಮಿಲ್ ಮಾಡಿಸೋದು ಬೇಡ, ಏನು ಬೇಡ ಸ್ನೇಹಿತರೆ. ಸೂಪರಾಗಿರುತ್ತೆ. ನೋಡಿ, ಈಗ 10 ನಿಮಿಷ ಆಗಿದೆ. ಇದನ್ನು ತೆಗೆದುಬಿಡೋಣ. ಇಮಿಡಿಯೇಟಾಗಿ ತಕ್ಕೊಂಬಿಡೋಣ. ಯಾಕಂದರೆ ಅದು ಗಟ್ಟಿ ಆಗಿರುತ್ತೆ, ಸ್ಟೀಮಲ್ಲಿ ಬೆಂದಿರುತ್ತೆ ಅಲ್ವಾ. ಸೊ ಗಟ್ಟಿ ಇರುತ್ತೆ. ನೀವು ಇದನ್ನು ಒಂದು ರೌಂಡ್ ಮಿಕ್ಸಿ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಕೈನಲ್ಲೇ ನೀಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಕೈನಲ್ಲೇ ಆಗುತ್ತೆ ಆರಾಮ್ಸೆ. ಒಂದು ವೇಳೆ ಕೈನಲ್ಲಿ ಹಾಕ್ತಾ ಇಲ್ಲ ಅಂತ ಏನಾದರೂ ಹೇಳಿದ್ರೆ 1 ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದರೆ ಫೈನ್ ಪೌಡರ್ ಥರನೇ ನಮಗೆ ಸಿಗುತ್ತೆ. ಏನಿಲ್ಲ, ಸ್ವಲ್ಪ ಸ್ವಲ್ಪ ಗಂಟಿದ್ರೂ ಏನೂ ತೊಂದರೆ ಇಲ್ಲ. ನಾವು ಇದನ್ನು ಮಿದಿಬೇಕಾದ್ರೆ ಚೆನ್ನಾಗಿ ನಾದ್ಕೋತೀವಲ್ವ, ಅವಾಗೆಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಇದನ್ನೆಲ್ಲ ಈಗ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವ ಬೌಲ್ ಮೆಷರ್ಮೆಂಟ್ ತೊಗೊಂಡಿದ್ದೆ ಅದೇ ಬೌಲ್ ಅಳತೆನಲ್ಲಿ 1 ಬೌಲಷ್ಟು ಉರಿಗಡಲೆನ ಫೈನ್ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. 1 ಸ್ಪೂನು ಜೀರಿಗೆ. ನೀವು ಜೀರಿಗೆನ ಪುಡಿ ಮಾಡಿ ಬೇಕಾದರೂ ಹಾಕ್ಬೋದು, ಎಣ್ಣೆಯಲ್ಲಿ ಬಿಡುತ್ತೆ ಅಂತ ಅನ್ನೋ ಹಾಗಿದ್ರೆ. ಅರ್ಧ ಸ್ಪೂನಷ್ಟು ಅಜ್ವಾನನ ಚೆನ್ನಾಗಿ ಸ್ವಲ್ಪ ರಬ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೇನು ನಾವು ನೀರು ಆಗಲಿ ಎಣ್ಣೆ ಆಗಲಿ ಹಾಕಿಲ್ಲ, ಡ್ರೈ ಆಗಿಯೇ ಮಿಕ್ಸ್ ಮಾಡ್ತಾ ಇರೋದು. ಚೆನ್ನಾಗಿ ಎಡಗೂ ಕೂಡ ಹೊಂದ್ಕೊಳ್ಳುತ್ತೆ. ಪ್ರತಿಯೊಂದು ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಟೈಮ್ನಲ್ಲಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಸುಮಾರು 1 ಸ್ಪೂನಷ್ಟು ಉಪ್ಪು ಬೇಕಾಯಿತು. ಅದನ್ನು ಹಾಕ್ಕೊಂಡು ಚೆನ್ನಾಗಿ 1 ರೌಂಡ್ ಕಲಿಸ್ಕೊಂಡು ಸ್ವಲ್ಪ ಮಧ್ಯ ಈ ಥರ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಾಯ್ದಿರೋ ಅಂಥದ್ದು, ಬಿಸಿ ಇರೋ ಅಂಥದ್ದು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ. ಅಷ್ಟೇ, ಜಾಸ್ತಿ ಹಾಕಿಲ್ಲ. ಜಾಸ್ತಿ ಹಾಕಿದ್ರೆ ಒಂಥರ ಹಿಟ್ಟಿಟ್ಟು ಎಣ್ಣೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಇಷ್ಟು ಹಾಕಿ ಸಾಕಾಗತ್ತೆ. ನಾವು ಜಸ್ಟ್ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಉಂಡೆ ಥರ ಬರಬೇಕು. ನಾವಿದು ಕಲಿಸ್ಬೇಕಾದ್ರೂ ಅಷ್ಟೇ, ನೀರನ್ನು ಬಿಸಿ ಮಾಡಿಕೊಂಡು ಬಿಸಿ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಆವಾಗ ಸಾಫ್ಟಾಗಿ ಬರುತ್ತೆ. ಬಾಯಿಲಿಟ್ಟರೆ ಕರ್ಗೋ ಥರ ಅಂತ ಹೇಳ್ತೀವಲ್ಲ, ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬಿಸಿ ಇರೋ ಅಂಥ ನೀರನ್ನು ಹಾಕ್ಕೊಂಡು ಕೈಗೆ ತಡೆಯುತ್ತಾ ನೋಡ್ಕೊಳ್ಳಿ. ಸ್ವಲ್ಪ ಬಿಸಿ ಅಂತ ಅನ್ನಿಸ್ತಾ ಇದೆ ಅನ್ಬೇಕಾದ್ರೆ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಚಕ್ಲಿ ಕಟ್ಟು ಹಾಕ್ದಲೇ ಇರೋ ಥರ ಬರುತ್ತೆ ಸ್ನೇಹಿತರೆ. ನೀವು ಕಮ್ಮಿ ನಾದದಷ್ಟು ಅದು ಏನು ಹೇಳ್ತಾರೆ, ಚಕ್ಲಿಗಳೆಲ್ಲ ಮಧ್ಯೆ ಕಟ್ಟಾಗ್ಬಿಡುತ್ತೆ. ಇಷ್ಟೇ ಸಾಕು. ಇದಕ್ಕೆ ಸೋಡಾ ಬೇಡ, ಬಿಸಿ ಕಾಯಿಸಿರೋಂಥ ಎಣ್ಣೆ ಬೇಡ, ಏನು ಬೇಡ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ. ನೀವು ಎಷ್ಟು ನಾದ್ತೀರಾ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಸ್ನೇಹಿತರೆ. ಇದು ಪ್ರತಿ ಸಲ ಹೇಳ್ತಾ ಇದ್ದೀನಿ. ಚಕ್ಲಿ ಹಿಟ್ಟನ್ನು ನಾವು ನಾದೋದ್ರಲ್ಲಿನೇ ಇರೋದು. ಕಟ್ಟಾಗ್ತಾ